ಅಮೆರಿಕ ಭಾರತದ ವಿರುದ್ಧ ಏನೆಲ್ಲ ಮಾಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಭಾರತ ಕೂಡ ತಕ್ಕದಾದ ತಿರುಗೇಟನ್ನ ಕೊಡ್ತಾ ಇದೆ. ಆದರೆ ಅಮೆರಿಕಾಗೆ ಒಂದು ಅಹಂಕಾರ ಇದೆ. ಭಾರತ ಏನೇ ಮಾಡಿದರೂ ಕೂಡ ನಮ್ಮ ಕೆಲವು ಆ್ಯಪ್ಗಳನ್ನ ಬಳಕೆ ಮಾಡೋದಕ್ಕಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಅಹಂಕಾರ ಅಮೆರಿಕಕ್ಕಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ವಾಟ್ಸಪ್ ಅಮೆರಿಕದ್ದು, ಫೇಸ್ಬುಕ್ ಅಮೆರಿಕದ್ದು, ಇನ್ಸ್ಟಾಗ್ರಾಮ್ ಅಮೆರಿಕದ್ದು, ಗೂಗಲ್ ಅಮೆರಿಕದ್ದು, ಯೂಟ್ಯೂಬ್ ಅಮೆರಿಕದ್ದು, ಮೈಕ್ರೋಸಾಫ್ಟ್ ಅಮೆರಿಕದ್ದು. ಹೀಗೆ ನಾವು ಇವತ್ತು ಏನೆಲ್ಲ ಬಳಕೆ ಮಾಡ್ತೇವೋ ಅದೆಲ್ಲವೂ ಅಮೆರಿಕದ್ದು. ಇದೇ ವಿಚಾರಕ್ಕಾಗಿ ಪ್ರಧಾನಿ ಒಂದು ಕಡೆ ಹೇಳಿದ್ರು, ಭಾರತದ ಅತಿ ದೊಡ್ಡ ಶತ್ರು ಅಂದರೆ ಅದು ಅವಲಂಬನೆ. ನಾವು ಬೇರೆಯವರನ್ನ ಹೆಚ್ಚು ಅವಲಂಬಿಸಿದ್ದೇವೆ, ಅದೇ ನಮ್ಮ ದೊಡ್ಡ ಶತ್ರು. ನಾವು ಆತ್ಮನಿರ್ಭರರಾಗಬೇಕು ಅಂತ ಹೇಳಿದ್ರು. ಆತ್ಮನಿರ್ಭರತೆ ಅಂದರೆ ನಮ್ಮ ವಸ್ತುಗಳನ್ನು ನಾವು ಬಳಕೆ ಮಾಡೋದು. ಆದರೆ ಸದ್ಯದ ಮಟ್ಟಿಗೆ ವಾಟ್ಸಪ್ ವಿಚಾರದಲ್ಲಿ, ಇನ್ಸ್ಟಾಗ್ರಾಮ್ ವಿಚಾರದಲ್ಲಿ, ಫೇಸ್ಬುಕ್ ವಿಚಾರದಲ್ಲಿ ನಮ್ಮಲ್ಲಿ ಅಂತಹ ಪರ್ಯಾಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಗೂಗಲ್ಗೆ ಪರ್ಯಾಯವಾಗಿ ಭಾರತದ ಸಂಸ್ಥೆ ಝೋಹೋ ಕ್ರಾಂತಿ ಮಾಡ್ತಾ ಇದೆ. ಝೋಹೋವನ್ನ ಸರ್ಕಾರವೇ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಗೂಗಲ್ ಏನೆಲ್ಲ ಕೆಲಸ ಮಾಡುತ್ತೋ ಅದೆಲ್ಲವನ್ನ ಕೂಡ ಝೋಹೋ ಮಾಡುತ್ತೆ. ವಿಶೇಷ ಅಂದರೆ ಇದು 1990ರ ದಶಕದಲ್ಲೇ ನಿರ್ಮಾಣವಾಗಿತ್ತು. ಯಾರು ಕೂಡ ನಾವು ಬಳಕೆ ಮಾಡಿರಲಿಲ್ಲ. ಆದರೆ ಈಗ ಭಾರತ ಸರ್ಕಾರವೇ ಪ್ರಮೋಟ್ ಮಾಡ್ತಾ ಇದೆ. ಗೂಗಲ್ನಲ್ಲಿ ಇರುವಂತೆ ಇದರಲ್ಲಿ ನೀವು PPT ಪ್ರೆಸೆಂಟೇಷನ್ ಮಾಡಬಹುದು, ಸ್ಪ್ರೆಡ್ ಶೀಟ್ ಮಾಡಬಹುದು, ಮೇಲ್ ಮಾಡಬಹುದು, ಡ್ರೈವ್ ಇದೆ. ಹೀಗೆ ಗೂಗಲ್ನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಝೋಹೋದಲ್ಲಿದೆ. ನಾವು ನಮ್ಮ ದೇಶದ ಆ್ಯಪ್ಗಳಿಗೆ ಸಪೋರ್ಟ್ ಮಾಡಬೇಕು ಎನ್ನುವಂಥ ದೊಡ್ಡ ಮಟ್ಟದ ಕೂಗು ಬರ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಟ್ಸಪ್ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದೇ ರೀತಿ ಝೋಹೋದ ಒಂದು ಆ್ಯಪ್ ಇದೆ, ಅದು ಅರಟೈ. ಅದು ವಾಟ್ಸಪ್ಗೆ ಪರ್ಯಾಯವಾಗಿ ಇರುವಂಥ ಆ್ಯಪ್. ನಾವು ಯಾವಾಗ ನಮ್ಮ ಆ್ಯಪ್ಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ತೀವೋ ಆವಾಗ ಮಾತ್ರ ಅಮೆರಿಕಾಗೆ ಉತ್ತರ ಕೊಡೋದಕ್ಕೆ ಸಾಧ್ಯ. ಚೀನಾ ಇದನ್ನ ಹಿಂದೆಯೇ ಮಾಡಿತ್ತು. ಚೀನಾದಲ್ಲಿ ಯಾವುದೇ ಕಾರಣಕ್ಕೂ ಅಮೆರಿಕದ ಆ್ಯಪ್ಗಳಿಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಇದ್ಯಾವುದು ಕೂಡ ಇಲ್ಲ, ಚೀನದ್ದೇ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಆಗಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.